ಸ್ನೇಹಿತರೆ, ಒಂದು ದಿನ ಇಂಟರ್ನೆಟ್, ಟಿವಿ, ಫೋನ್ಗಳು ಶಾಶ್ವತವಾಗಿ ಸ್ಥಗಿತಗೊಂಡರೆ ಏನಾಗುತ್ತದೆ? ನಮ್ಮ ಮೇಲಿನ ಅಂತರಿಕ್ಷದಲ್ಲಿ ಎಷ್ಟೊಂದು ಕಸಗಳು ಹರಡಿವೆ ಎಂದು ಎಂದಾದರೂ ಯೋಚನೆ ಮಾಡಿದ್ದೀರಾ? ನಾಸಾ ವಿಜ್ಞಾನಿಗಳು ಕೆಸ್ಲರ್ ಸಿಂಡ್ರೋಮ್ ಎಂಬ ಅಪಾಯಕಾರಿ ಸ್ಥಿತಿಯ ಬಗ್ಗೆ ಎಚ್ಚರಿಕೆ ನೀಡಿದ್ದಾರೆ. ಭೂಮಿಯ ಕಕ್ಷೆಯಲ್ಲಿರುವ ಬಾಹ್ಯಾಕಾಶ ಅವಶೇಷಗಳು ಎಷ್ಟು ಹೆಚ್ಚಾಗುತ್ತವೆಂದರೆ ಅವು ಗರ್ಜಿಸಲು ಪ್ರಾರಂಭಿಸಿದಾಗ ಈ ಪರಿಸ್ಥಿತಿ ಉಂಟಾಗುತ್ತದೆ. ಇದು ಇಂಟರ್ನೆಟ್, ಟಿವಿ ಮತ್ತು ಮೊಬೈಲ್ ನೆಟ್ವರ್ಕ್ಗಳಂತಹ ನಮ್ಮ ಸಂವಹನ ಸೇವೆಗಳನ್ನು ಸಂಪೂರ್ಣವಾಗಿ ಸ್ಥಗಿತಗೊಳಿಸಲು ಕಾರಣವಾಗಬಹುದು. ಏಕೆಂದರೆ ಈ ಸೇವೆಗಳಿಗೆ ಉಪಗ್ರಹದಿಂದ ಬರುವ ಸಂಕೇತವು ಮುಖ್ಯವಾಗಿದೆ ಮತ್ತು ಈ ಉಪಗ್ರಹವು ನಾಶವಾದರೆ ನಾವು ದೊಡ್ಡ ನಷ್ಟವನ್ನೇ ಹೊಂದಬಹುದು. 1978ರಲ್ಲಿ ನಾಸಾ ವಿಜ್ಞಾನಿ ಡೊನಾಲ್ಡ್ ಕೆಸ್ಲರ್ ಒಂದು ಥಿಯರಿಯನ್ನು ಪ್ರಸ್ತಾಪನೆ ಮಾಡಿದ್ದರು. ಭೂಮಿಯ ಕಕ್ಷೆಯಲ್ಲಿ ಬಾಹ್ಯಾಕಾಶದ ಅವಶೇಷಗಳು ಬೆಳೆಯುತ್ತಲೇ ಇದ್ದರೆ ಅದು ಪರಸ್ಪರ ಡಿಕ್ಕಿ ಹೊಡೆದು ಸಣ್ಣ ತುಂಡುಗಳಾಗಿ ಒಡೆಯುತ್ತದೆ. ಇದು ಹೀಗೆ ಮುಂದುವರಿಯುತ್ತಿದ್ದರೆ ಭೂಮಿಯ ಕಕ್ಷೆಯು ಎಷ್ಟು ಚಿಕ್ಕದಾಗುತ್ತೆಂದರೆ ಅಲ್ಲಿ ಕೆಲಸ ಮಾಡುವುದು ಅಸಾಧ್ಯವಾಗುತ್ತದೆ ಎಂದು ಹೇಳಿದ್ದರು. ಬಾಹ್ಯಾಕಾಶದಲ್ಲಿ ತ್ಯಾಜ್ಯ ಹೇಗೆ ಉತ್ಪತ್ತಿಯಾಗುತ್ತೆಂದರೆ ಬಾಹ್ಯಾಕಾಶ ಅವಶೇಷಗಳು ಮಾನವನ ಚಟುವಟಿಕೆಗಳಿಂದಾಗಿ ಭೂಮಿಯ ಕಕ್ಷೆಯಲ್ಲಿ ಸಂಗ್ರಹವಾಗುವ ಅವಶೇಷಗಳಾಗಿವೆ. ಉದಾಹರಣೆಗೆ ಹೇಳೋದಾದರೆ, ರಾಕೆಟ್ ಉಡಾವಣೆಯ ಸಮಯದಲ್ಲಿ ಒಡೆದ ತುಣುಕುಗಳು, ಕ್ಷಿಪಣಿ ಪರೀಕ್ಷೆಯಿಂದ ಆದ ಅವಶೇಷಗಳು, ಉಪಗ್ರಹಗಳ ನಡುವಿನ ಸಂಘರ್ಷದಿಂದ ತ್ಯಾಜ್ಯ ಸಂಗ್ರಹವಾಗುತ್ತದೆ. ಪ್ರಸ್ತುತ ಭೂಮಿಯ ಕಕ್ಷೆಯಲ್ಲಿ 36,000ಕ್ಕಿಂತಲೂ ಅಧಿಕ ಉಪಗ್ರಹಗಳು ಮತ್ತು ಇತರ ಅವಶೇಷಗಳಿವೆ. 10 ಸೆಂಟಿಮೀಟರ್ಗಳಿಗಿಂತ ದೊಡ್ಡದಾದ ತುಣುಕುಗಳ ಸಂಖ್ಯೆ 27,000ಕ್ಕಿಂತಲೂ ಹೆಚ್ಚು. 1 ಸೆಂಟಿಮೀಟರ್ಗಿಂತ ಚಿಕ್ಕದಾದ ತುಣುಕುಗಳ ಸಂಖ್ಯೆ ಶತಕೋಟಿಗಳಲ್ಲಿವೆ. ಕೆಸ್ಲರ್ ಸಿಂಡ್ರೋಮ್ನ ಪರಿಣಾಮಗಳು ಏನು ಅಂದರೆ, ಅಂತರ್ಜಾಲ ಮತ್ತು ಮೊಬೈಲ್ ಸೇವೆಗಳು ಸ್ಥಗಿತಗೊಳ್ಳುತ್ತದೆ. ನಮ್ಮ ಅಂತರ್ಜಾಲ ಮತ್ತು ಮೊಬೈಲ್ ನೆಟ್ವರ್ಕ್ ಉಪಗ್ರಹಗಳ ಮೇಲೆ ಅವಲಂಬಿತವಾಗಿದೆ. ಈ ಉಪಗ್ರಹಗಳು ನಾಶವಾದರೆ ಸಂವಹನ ಸೇವೆಗಳನ್ನು ಸ್ಥಗಿತಗೊಳಿಸಲಾಗುತ್ತದೆ. ಟಿವಿ ಬ್ರಾಡ್ಕಾಸ್ಟಿಂಗ್ ನಿಲ್ಲುತ್ತದೆ. ಟೆಲಿವಿಷನ್ ಚಾನೆಲ್ಗಳಿಗೆ ಉಪಗ್ರಹಗಳು ಬಹಳ ಮುಖ್ಯವಾಗಿರುತ್ತದೆ. ಇನ್ನು ಬಾಹ್ಯಾಕಾಶ ಕಾರ್ಯಾಚರಣೆಯು ನಿರ್ಬಂಧವಾಗುತ್ತದೆ. ಬಾಹ್ಯಾಕಾಶ ಪ್ರಯಾಣ ಅಥವಾ ಹೊಸ ಉಪಗ್ರಹಗಳನ್ನು ಉಡಾಯಿಸುವುದು ಅಸಾಧ್ಯವಾಗುತ್ತದೆ. ಅನೇಕ ದೇಶಗಳ ಭದ್ರತಾ ವ್ಯವಸ್ಥೆಯು ಅರ್ಧದಷ್ಟು ಉಪಗ್ರಹಗಳ ಮೇಲೆ ಇದೆ. ಈ ಭವಿಷ್ಯವಾಣಿ ನಿಜವಾಗಲಿದೆಯೇ? ಇತ್ತೀಚಿನ ಹಲವಾರು ಘಟನೆಗಳು ಈ ಸಮಸ್ಯೆಯ ಗಂಭೀರತೆಯನ್ನು ವಿವರಿಸುತ್ತದೆ. 2009ರಲ್ಲಿ ಇರಿಡಿಯಮ್ ಮತ್ತು ಕಾಸ್ಮೋಸ್ ಈ 2 ಉಪಗ್ರಹಗಳು ಡಿಕ್ಕಿ ಹೊಡೆದು ಸಾವಿರಾರು ಅವಶೇಷಗಳನ್ನು ಸೃಷ್ಟಿಸಿದ್ದವು. 2020ರಲ್ಲಿ ರಷ್ಯಾ ಉಪಗ್ರಹ ವಿರೋಧಿ ಕ್ಷಿಪಣಿ ಪರೀಕ್ಷೆಯನ್ನು ನಡೆಸಿತು. ಇದು 1500ಕ್ಕಿಂತಲೂ ಹೆಚ್ಚು ಅವಶೇಷಗಳನ್ನು ಸೃಷ್ಟಿಸಿತು. ಅಂತಹ ಘಟನೆಗಳು ಕೆಸ್ಲರ್ ಸಿಂಡ್ರೋಮ್ ಅನ್ನು ಹತ್ತಿರ ತರುತ್ತಿದೆ. ಇದಕ್ಕೆ ಪರಿಹಾರವೇನು? ಪರಿಸ್ಥಿತಿ ಗಂಭೀರವಾಗಿದ್ದರೂ ವಿಜ್ಞಾನಿಗಳು ಸಮಸ್ಯೆಯನ್ನು ನಿಭಾಯಿಸುವ ಮಾರ್ಗಗಳನ್ನು ಹುಡುಕುತ್ತಿದ್ದಾರೆ. ಯುರೋಪ್ ಮತ್ತು ಜಪಾನ್ನಂತಹ ದೇಶಗಳು ತ್ಯಾಜ್ಯವನ್ನು ಸೆರೆಹಿಡಿದು ಕಕ್ಷೆಯಿಂದ ಹೊರಹಾಕುವ ರೋಬೋಟಿಕ್ ವ್ಯವಸ್ಥೆಗಳನ್ನು ಅಭಿವೃದ್ಧಿಪಡಿಸುತ್ತಿದೆ. ಉದಾಹರಣೆಗೆ ರಿಮೂವ್ ಡೆಬ್ರಿಸ್ ಎಂಬ ಹೆಸರಿನ ಯೋಜನೆ. ಹೊಸದಾಗಿ ಸ್ಮಾರ್ಟ್ ತಂತ್ರಜ್ಞಾನವನ್ನು ಅಭಿವೃದ್ಧಿಪಡಿಸಲಾಗುತ್ತಿದೆ. ಇದರಿಂದಾಗಿ ರಾಕೆಟ್ ಉಡಾವಣೆಯ ನಂತರ ಕಡಿಮೆ ತ್ಯಾಜ್ಯ ಸೃಷ್ಟಿಯಾಗುತ್ತದೆ. ಭವಿಷ್ಯದ ಉಪಗ್ರಹಗಳನ್ನು ಅವುಗಳ ಜೀವಿತಾವಧಿಯು ಮುಗಿದ ನಂತರ ಅವು ಸ್ವಯಂಚಾಲಿತವಾಗಿ ಬೆಂಕಿಯಲ್ಲಿ ಕರಗುವ ರೀತಿ ವಿನ್ಯಾಸಗೊಳಿಸಲಾಗುತ್ತಿದೆ. ಬಾಹ್ಯಾಕಾಶವು ವಿಜ್ಞಾನಿಗಳಿಗೆ ಕೇವಲ ಒಂದು ವಿಷಯವಲ್ಲ, ಇದು ನಮ್ಮೆಲ್ಲರ ಜೀವನದ ಮೇಲೆ ಪರಿಣಾಮ ಬೀರುತ್ತದೆ. ಕೆಸ್ಲರ್ ಸಿಂಡ್ರೋಮ್ ವಾಸ್ತವವಾಗಿದ್ದರೆ ನಮ್ಮ ಇಡೀ ಡಿಜಿಟಲ್ ಜಗತ್ತು ಸ್ಥಗಿತಗೊಳ್ಳುತ್ತದೆ. ನಮ್ಮ ತಲೆಯ ಮೇಲಿರುವ ಆಕಾಶವು ಕೇವಲ ನಕ್ಷತ್ರಗಳು ಮತ್ತು ಗ್ರಹಗಳಿಂದ ಮಾತ್ರ ತುಂಬಿಲ್ಲ. ನಮ್ಮ ಜೀವನವನ್ನು ಸುಲಭಗೊಳಿಸುವ ತಂತ್ರಜ್ಞಾನಗಳ ಜಾಲವೂ ಇದೆ. ಆದರೆ ನಾವು ಅದನ್ನು ಸುರಕ್ಷಿತವಾಗಿಡಲು ಸಾಧ್ಯವಾಗದಿದ್ದರೆ ಬಹುಶಃ ಒಂದು ದಿನ ನಮ್ಮ ತಾಂತ್ರಿಕ ಜಗತ್ತು ಸ್ಥಗಿತಗೊಳ್ಳುತ್ತದೆ. ಕೆಸ್ಲರ್ ಸಿಂಡ್ರೋಮ್ ಕೇವಲ ವಿಜ್ಞಾನಿಗಳ ಎಚ್ಚರಿಕೆಯಲ್ಲ, ಇದು ನಮ್ಮೆಲ್ಲರಿಗೂ ಒಂದು ಪಾಠವಾಗಿದೆ. ಸ್ನೇಹಿತರೆ, ಈ ಮಾಹಿತಿ ನಿಮಗೆ ಮುಖ್ಯವೆಂದು ಕಂಡುಬಂದರೆ ಇದನ್ನು ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದೊಂದಿಗೆ ಶೇರ್ ಮಾಡಿ. ಹಾಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.